ಎಲ್ರಿಗೂ ನಮಸ್ಕಾರ. ನಾನು ಕಾಂಚನ. ಕೈಲಾಸ ಪರ್ವತ ಮೌಂಟ್ ಎವರೆಸ್ಟ್ಗಿಂತನೂ ಚಿಕ್ಕದಾಗಿದ್ರು ಕೂಡ ಯಾರು ಅದನ್ನ ಹತ್ತೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣಗಳು ಹಲವಾರಿದಾವೆ. ಪರ್ವತ ಹತ್ತೋದಿಕ್ಕೆ ಅಂತ ಹೋದವರು ವಾಪಸ್ ಬರ್ದೇ ಇರೋದಾಗಿರ್ಬೋದು, ಇಲ್ಲ ವಿಚಿತ್ರ ಅನುಭವಗಳಿಗೆ ಒಳಗಾಗೋದಾಗಿರ್ಬೋದು. ಹೀಗೆ ಹಲವಾರು ನಿಗೂಢ ಕಾರಣಗಳಿಂದ ಅದನ್ನ ಹತ್ತೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅನೇಕ ಧರ್ಮದವರು ಕೈಲಾಸ ಪರ್ವತವನ್ನ ಪೂಜಿಸ್ತಾರೆ, ದೈವಿಕ ಅಂತ ಭಾವಿಸ್ತಾರೆ. ಹಿಂದೂಗಳು ಈ ಪರ್ವತವನ್ನ ಶಿವನ ವಾಸಸ್ಥಳ ಅಂತ ನಂಬ್ತಾರೆ. ಮತ್ತೆ ಬುದ್ಧಿಸ್ಟು ಈ ಪರ್ವತವನ್ನ ಬುದ್ಧನ ವಾಸಸ್ಥಳ ಅಂತ ನಂಬ್ತಾರೆ. ಹಾಗೆಯೇ ಜೈನ್ ಮತ್ತೆ ಬಾನ್ ಧರ್ಮದವರು ಕೂಡ ದೈವಿಕ ಅಂತ ಭಾವಿಸ್ತಾರೆ. ಪ್ರಸ್ತುತವಾಗಿ ಜನಗಳಿಗೆ ತೊಂದರೆ ಆಗಬಾರ್ದು, ಅಲ್ಲಿರೋ ದೈವಿಕ ಶಕ್ತಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಪರ್ವತ ಹತ್ತೋದಕ್ಕೆ ಯಾರಿಗೂ ಪರ್ಮಿಷನ್ ಕೊಡ್ತಾ ಇಲ್ಲ, ಅನುಮತಿ ಇಲ್ಲ. ಸೊ ಇವತ್ತಿನ ವಿಡಿಯೋನಲ್ಲಿ ಹಿಮಾಲಯದಲ್ಲಿರೋ ನಿಗೂಢ ಕೈಲಾಸ ಪರ್ವತದ ಬಗ್ಗೆ 10 ಮಿಸ್ಟೀರಿಯಸ್ ಫ್ಯಾಕ್ಟ್ ನ ನೋಡೋಣ. ಅದಕ್ಕೂ ಮುಂಚೆ ಕಾಂಚನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೇನೆ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗೋಣ, ಬನ್ನಿ. ಫ್ಯಾಕ್ಟ್ ನಂಬರ್ 1. ಕೈಲಾಸ ಪರ್ವತವನ್ನ ಹತ್ತಬೇಕಾದ್ರೆ ಸಮಯ ಅನ್ನೋದು ಯೂಶುವಲ್ ಟೈಮ್ಗಿಂತ ಅಥವಾ ಸಾಮಾನ್ಯ ಟೈಮ್ಗಿಂತ ಅತಿ ವೇಗವಾಗಿ ಸಮಯ ಹೋಗುತ್ತೆ. ಮತ್ತೆ ಮನುಷ್ಯರುಗಳು, ಉಗುರುಗಳು, ಕೂದಲುಗಳು ಅತಿ ಬೇಗ ಬೆಳೆಯುತ್ತೆ, ಬೇಗ ವಯಸ್ಸಾಗ್ಬಿಡುತ್ತೆ. ಒಂದ್ಸಾರಿ ಸೈಬೀರಿಯನ್ ಆರೋಹಿಗಳ ಗುಂಪು ಈ ಪರ್ವತವನ್ನ ಹತ್ತೋದಿಕ್ಕೆ ಅಂತ ಹೋಗ್ತಾರೆ. ಹಾಗೇನೆ ಹೋಗ್ತಾ ಹೋಗ್ತಾ ಒಂದು ಹಂತದವರೆಗೂ ತಲುಪಿದಾಗ ಅವರೆಲ್ರಿಗೂ ತಕ್ಷಣನೇ ಆ ಹಂತ ತಲುಪಿದ ತಕ್ಷಣನೇ ಅವ್ರಿಗೆ ಕೆಲವು ದಶಕಗಳಷ್ಟು ವಯಸ್ಸಾಗ್ಬಿಡುತ್ತೆ. ನಂತರ 1 ವರ್ಷ ಆದ್ಮೇಲೆ ಅವರೆಲ್ಲರೂ ವಯಸ್ಸಾಗಿ ಮರಣ ಹೊಂದಿದ್ರು ಅಂತ ರೂಮರ್ಸ್ ಕೂಡ ಇದೆ. ಮತ್ತೆ ವಿಜ್ಞಾನಿಗಳ ಪ್ರಕಾರ ಈ ಕೈಲಾಸ ಪರ್ವತದ ಸುತ್ತ ಟೈಮ್ ವೇಗವಾಗಿ ಚಲಿಸುತ್ತೆ, ಬೇಗ ವಯಸ್ಸಾಗುತ್ತೆ. ಕೇವಲ 12 ಗಂಟೆಗಳಲ್ಲಿ ಉಗುರುಗಳು ಮತ್ತೆ ಕೂದಲುಗಳು ಅತಿ ವೇಗವಾಗಿ ಬೆಳಿತಾವಂತೆ. ಆದ್ರೆ ಅದೇ ಸಾಮಾನ್ಯವಾಗಿರೋ ವಾತಾವರಣದಲ್ಲಿ ಕೂದಲು ಮತ್ತೆ ಉಗುರುಗಳು ಅಷ್ಟುದ್ದ ಬೆಳೆಯೋದಿಕ್ಕೆ ಸುಮಾರು 2 ವಾರ ಟೈಮ್ ಆಗುತ್ತೆ. ಆದ್ರೆ ಅಲ್ಲಿನ ವಾತಾವರಣಕ್ಕೆ ಅತಿ ಬೇಗ ಬೆಳವಣಿಗೆ ಆಗುತ್ತೆ. ಎಷ್ಟೊಂದು ವಿಚಿತ್ರ ಅಲ್ವಾ? ಇನ್ನು ಫ್ಯಾಕ್ಟ್ ನಂಬರ್ 2. ಕೈಲಾಸ ಪರ್ವತವನ್ನ ಕಾಸ್ಮಿಕ್ ಅಕ್ಷ, ವಿಶ್ವ ಅಕ್ಷ, ವಿಶ್ವ ಸ್ತಂಭ ಮತ್ತೆ ಪ್ರಪಂಚದ ಕೇಂದ್ರ ಅಂತ ಕರೀತಾರೆ. ಕೈಲಾಸ ಪರ್ವತ ಮತ್ತೆ ಸ್ಟೋನ್ ಹೆಂಜ್ ನಡುವೆ ಇರುವಂತಹ ಡಿಸ್ಟೆನ್ಸ್ ಬಂದು 6666 ಕಿಲೋಮೀಟರ್ ಇದೆ. ಮತ್ತೆ ನಾರ್ತ್ ಪೋಲ್ ಇಂದ 6666 ಕಿಲೋಮೀಟರ್ ಇದೆ. ಸೌತ್ ಪೋಲ್ ಇಂದ 13332 ಕಿಲೋಮೀಟರ್ ಇದೆ. ಇನ್ನು ಫ್ಯಾಕ್ಟ್ ನಂಬರ್ 3. ಈ ಪರ್ವತ ನೋಡೋದಕ್ಕೆ ಪಿರಮಿಡ್ ಆಕಾರದಲ್ಲಿದೆ. ತುಂಬಾ ವರ್ಷದಿಂದ ಇದನ್ನ ವೀಕ್ಷಣೆ ಮಾಡಿದಂತವರು ಈ ಪರ್ವತದ ಮೇಲ್ಭಾಗವನ್ನ ಏನ್ಶಿಯಂಟ್ ಹ್ಯೂಮನ್ ಮೇಡ್ ಅಥವಾ ಪ್ರಾಚೀನ ಮಾನವ ಇದನ್ನ ನಿರ್ಮಾಣ ಮಾಡಿದಾನೆ ಅಂತ ಹೇಳಲಾಗುತ್ತೆ. ಆದ್ರೆ ಸಂಶೋಧನೆ ಪ್ರಕಾರ ಈ ಪರ್ವತ ನೈಸರ್ಗಿಕವಾಗಿನೇ ಅಥವಾ ನ್ಯಾಚುರಲ್ ಆಗಿನೇ ಪಿರಮಿಡ್ ಆಕಾರದಲ್ಲಿದೆ ಅಂತ ಹೇಳಲಾಗುತ್ತೆ. ಇನ್ನು ಫ್ಯಾಕ್ಟ್ ನಂಬರ್ 4. ಕೈಲಾಸ ಪರ್ವತವನ್ನ ಕಂಪ್ಲೀಟ್ ಆಗಿ ಹತ್ತದಂತ ವ್ಯಕ್ತಿ ಅಂದ್ರೆ ಒಬ್ರು ಮಾತ್ರ ಹತ್ತಿದ್ದಾರೆ. ಟಿಬೆಟಿಯನ್ ಸಿದ್ಧಾಂತದ ಪ್ರಕಾರ 11ನೇ ಶತಮಾನದಲ್ಲಿ ಮಿಲರೆಪಾ ಅನ್ನೋ ಸನ್ಯಾಸಿ ಈ ಪರ್ವತವನ್ನ ಹತ್ತುತ್ತಾರೆ. ಅವರು ಮತ್ತೆ ಆ ಪರ್ವತವನ್ನ ಹತ್ತಿ ವಾಪಸ್ ಬಂದಿದ್ದಾದ್ಮೇಲೆ ಅಲ್ಲಿರೋ ದೈವಿಕ ಶಕ್ತಿಗಳಿಗೆ ಯಾರು ತೊಂದರೆ ಕೊಡಬೇಡಿ ಅಂತಾನೂ ಕೂಡ ತಿಳಿಸ್ತಾರೆ. ಅದಾದ್ಮೇಲೆ ಇಲ್ಲಿವರೆಗೂ ಯಾವ ದೇಶದ ಕಡೆಯಿಂದ ಎಷ್ಟೇ ಜನಗಳು ಹತ್ತೋದಿಕ್ಕೆ ಪ್ರಯತ್ನ ಮಾಡಿದ್ರು ಯಾರು ಈ ಪರ್ವತನ ತಲುಪಿಲ್ಲ. ಮತ್ತೆ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯನೂ ಆಗಿಲ್ಲ. ಒಂದು ದೊಡ್ಡ ರಹಸ್ಯವಾಗಿನೇ ಉಳ್ಕೊಬಿಟ್ಟಿದೆ. ಇನ್ನು ಫ್ಯಾಕ್ಟ್ ನಂಬರ್ 5. ಹಿಂದೂ ಮತ್ತೆ ಬೌದ್ಧ ಸಿದ್ಧಾಂತಗಳ ಪ್ರಕಾರ ಕೈಲಾಸ ಪರ್ವತದ ಸುತ್ತಾನು ಪುರಾತನ ಮಠಗಳು ಮತ್ತೆ ಗುಹೆಗಳಿದಾವೆ ಅಂತ ಹೇಳಲಾಗುತ್ತೆ. ಇದರಲ್ಲಿ ಋಷಿಗಳು ತಮ್ಮ ವಸ್ತು ಮತ್ತೆ ಸೂಕ್ಷ್ಮ ದೇಹದಲ್ಲಿ ವಾಸ ಮಾಡ್ತಾರೆ ಅಂತಾನೂ ಕೂಡ ಹೇಳಲಾಗುತ್ತೆ. ಫ್ಯಾಕ್ಟ್ ನಂಬರ್ 6. ಪರ್ವತದ ಸುತ್ತ 2 ಸರೋವರಗಳಿದಾವೆ. ಒಂದು ಮಾನಸ ಸರೋವರ, ಇದನ್ನ ಗಾಡ್ ಲೇಕ್ ಅಂತ ಕರೀತಾರೆ. ಎರಡನೇದು ರಾಕ್ಷಸ್ ತಾಲ್, ಇದನ್ನ ಡೆವಿಲ್ ಲೇಕ್ ಅಂತ ಕರೀತಾರೆ. ಈ 2 ಸರೋವರಗಳ ನಡುವೆ ಕೈಲಾಸ ಪರ್ವತ ಸಮತೋಲನವಾಗಿ ನಿಂತಿದೆ. ಮಾನಸ ಸರೋವರ ಒಂದು ಅತ್ಯಂತ ಸಿಹಿ ನೀರಿನ ಸರೋವರ, ಮತ್ತೆ ರಾಕ್ಷಸ್ ತಾಲ್ ಸರೋವರ ಒಂದು ಉಪ್ಪು ನೀರಿನ ಸರೋವರ. ಈ 2 ಸರೋವರಗಳು ಕೆಟ್ಟದ್ದು ಮತ್ತೆ ಒಳ್ಳೆಯದನ್ನ ಪ್ರತಿನಿಧಿಸುತ್ತೆ. ಮತ್ತೆ ಫ್ಯಾಕ್ಟ್ ನಂಬರ್ 7. ವಿಶ್ವದ ಅತ್ಯಂತ ಎತ್ತರವಾಗಿರೋ ಮೌಂಟ್ ಎವರೆಸ್ಟ್ ಶಿಖರವನ್ನ ಹತ್ತಿದ್ದಾರೆ. ಆದ್ರೆ ಕೈಲಾಸ ಪರ್ವತವನ್ನ ಹತ್ತೋದಿಕ್ಕೆ ಯಾರಿಂದನೂ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಏನಂದ್ರೆ ಹತ್ತಬೇಕಾದ್ರೆ ಪೊಸಿಷನ್ ಚೇಂಜ್ ಆಗ್ತಾ ಇರುತ್ತಂತೆ. ಎಲ್ಲಿದೀವಿ, ಎಲ್ಲಿವರೆಗೂ ಹತ್ತಿದೀವಿ, ಮುಂದೆ ಎಲ್ಲಿ ಹತ್ತಬೇಕು ಏನು ಗೊತ್ತಾಗೋದಿಲ್ವಂತೆ. ವಿಚಿತ್ರ ಅನುಭವಗಳಾಗ್ತವೆ, ಅಡೆತಡೆಗಳು ಉಂಟಾಗ್ತವಂತೆ. ಸೊ ಇದರಿಂದನೇ ಈ ಪರ್ವತವನ್ನ ಹತ್ತೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಲಾಗುತ್ತೆ. ಮತ್ತೆ ಫ್ಯಾಕ್ಟ್ ನಂಬರ್ 8. ಓಂ ಪರ್ವತ. ಈ ಕೈಲಾಸ ಪರ್ವತದ ದಕ್ಷಿಣಕ್ಕಿರೋ ಪರ್ವತದಲ್ಲಿ ಇನ್ನ ಒಂದು ಆಸಕ್ತಿದಾಯಕ ರಹಸ್ಯ ಅಡಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹಿಮ ಶಿಖರದ ಮೇಲೆ ಬಿದ್ದಾಗ ಅದು ಓಂ ಆಕಾರದಲ್ಲಿ ಕಾಣಿಸುತ್ತೆ. ಮತ್ತೆ ಕೈಲಾಸ ಪರ್ವತ ಸೂರ್ಯಾಸ್ತದ ಸಮಯದಲ್ಲಿ ಪರ್ವತದ ನೆರಳು ಸ್ವಸ್ತಿಕ್ ಆಕಾರದಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತಾನು ಹೇಳಲಾಗುತ್ತೆ.
ಮತ್ತೆ ಫ್ಯಾಕ್ಟ್ ನಂಬರ್ 9, ಪುರಾಣಗಳ ಪ್ರಕಾರ ಪರ್ವತದ 4 ಮುಖಗಳು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಈ ದಿಕ್ಕುಗಳೇನಿದಾವೆ ಇವುಗಳು ಚಿನ್ನ, ಲ್ಯಾಪಿಸ್ ಲಾಜುಲಿ, ಸ್ಫಟಿಕ ಮತ್ತೆ ಮಾಣಿಕ್ಯದಿಂದ ಮಾಡಲ್ಪಟ್ಟಿದೆ ಅಂತ ಹೇಳಲಾಗುತ್ತೆ. ಹಾಗೇನೆ ಈ 4 ಮುಖಗಳು 4 ವಿಭಿನ್ನ ಭಾವನೆಗಳನ್ನ ಪ್ರತಿನಿಧಿಸ್ತವೆ. ಮತ್ತೆ ಲಾಸ್ಟ್ ಒನ್, ಫ್ಯಾಕ್ಟ್ ನಂಬರ್ 10, ಕೈಲಾಸ ಪರ್ವತ ಅನ್ನೋದು ಭೂಮಿ ಮತ್ತೆ ಸ್ವರ್ಗದ ನಡುವೆ ಇರುವಂತ ಸಂಪರ್ಕ ಆಗಿರ್ಬೋದು ಅಂತ ಹೇಳಲಾಗುತ್ತೆ. ಈಗ ನಾವು ಮಹಾಭಾರತದ ಕಥೆನೇ ನೋಡಿದ್ರೆ ಪಾಂಡವರು ಮತ್ತೆ ದ್ರೌಪದಿ ಜೀವಂತವಾಗಿ ಸ್ವರ್ಗಕ್ಕೆ ನಡ್ಕೊಂಡು ಹೋಗ್ತಾರೆ. ಅದರಲ್ಲಿ ಧರ್ಮರಾಯ ಮಾತ್ರ ಜೀವಂತವಾಗಿ ತಲುಪ್ತಾನೆ, ಮಿಕ್ಕುಳಿದವರು ಅರ್ಧದಲ್ಲೇ ಮರಣ ಹೊಂದಿದ್ರು ಅಂತ ಕೇಳಿದೀವಿ ಅಲ್ವಾ. ಸೊ ಭೂಮಿ ಮತ್ತೆ ಸ್ವರ್ಗದ ನಡುವೆ ಇರುವಂತ ಸಂಪರ್ಕ ಇದ್ರೂ ಇರ್ಬೋದು ಅಲ್ವಾ. ಏನೇ ಆಗ್ಲಿ ಈ ರಹಸ್ಯಗಳನ್ನ ಬಿಡಿಸೋದು ಇನ್ನೂ ಸಾಧ್ಯ ಆಗಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ನಾನು ಸಿಗ್ತೀನಿ. ಥ್ಯಾಂಕ್ ಯು ಆಲ್, ಬಾಯ್.